ಅಲ್ಲ ಸರ್ ಫಾರೆಸ್ಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ಜನಗಳಿಲ್ಲ ಸರ್ ಸಪೋರ್ಟ್ ಅಲ್ಲಪ್ಪ ಅವ್ರೆಲ್ಲ ಗೊತ್ತಿದೆ ಬಿಡ ಏನ್ ಹೇಳ್ತೀನಿ ನಾನು ಎಲ್ಲ ಗೊತ್ತಿದೆ ಅವ್ರಿಗೆ ಜಮೀನು ಸರ್ಕಾರಿ ಸ್ಮಶಾನ ಅಲ್ವಾ ಏನ್ ಹೇಳ್ತಾ ಇದೀವಿ ನಿಮಗೆ ಕಾಂಪೌಂಡ್ ಹಾಕ್ಬಿಟ್ಟು ಗೇಟ್ ಕೊಡ್ತೀವಿ ಅಂತ ಬೇಡ ನೋಡಿ ಅಲ್ಲಿ ಪೌಂಡ್ರಿ ಹಾಕಿದಾರಲ್ಲ ಪೌಂಡ್ರಿ ಹಾಕಿ ನೀವು ಹಾಕಿ ಕಾಂಪೌಂಡ್ ಹಾಕಿದ್ರಿ ನಮ್ಗೆ ಅವಶ್ಯಕತೆ ಇಲ್ಲ ಆದ್ರೆ ಉಳಿಸ್ಕೊಂತಾರೆ ಆಗಿರೋ ಹಿಂಗನ ಫೈಟ್ ಮಾಡ್ಕೊಂತೀರಿ ನಮ್ಮ ಮಚಾನ ಮಾನವೀಯತೆ ಇವ್ರು ಕಾಂಪೌಂಡ್ ಹಾಕೋದು ಅವಶ್ಯಕತೆ ಏನ್ ಸರ್ ಬೇಕಾಗಿದೆ ಮಾತಾಡಿದಾಯ್ತು ಎತ್ತು ಅಂತ ಹೇಳ್ತಾರೆ. ಹೆಸರು ಬರ್ಕೊಂಡು ಸ್ಮಶಾನದಲ್ಲಿ ಸತ್ತಿರೋ ಮನುಷ್ಯರನ್ನ ತೆಗೆದಿದ್ದಾರೆ ಅಂತ ಅನ್ನ ತಿನ್ನಲ್ಲ ಹೊಟ್ಟೆಗೆ. ಅವ್ರು ACP ಅವ್ರ ಫೋನ್ ಮಾಡಿದ್ರಲ್ಲ ಅವ್ರನ್ನ ಕರ್ಸನ ACP ಅವ್ರನ್ನ ಕರ್ಸನ ಇದು ACP ನವ್ರನ್ನ ಮಶಾನ ಎತ್ತಿದ್ರು ಇಲ್ಲಿ DCP ಅವ್ರನ್ನು ಕರ್ಸನ JCB ಮೇಲೆ ಕಂಪ್ಲೇಂಟ್ ಕೊಡ್ರಿ. JCB ನಂಬರ್ ಕಂಪ್ಲೇಂಟ್ ಆಗಿ ತಗೊಂಡು ಹಾಕೋಣ ಸ್ಟೇಷನ್ ಹತ್ರ. ಯಾರು ಹೇಳೋರಿಲ್ಲ ನಾವು ಎತ್ಕೊಂಡು ಹೋಗ್ತಾ ಇದೀವ ಮಾತಾಡಿ ತಹಸೀಲ್ದಾರ್ ತಗ ಕೊಡಿ ತಹಸೀಲ್ದಾರ್ ಕೊಡಿ ಏನೇನು ತಹಸೀಲ್ದಾರ್ ಮಾತಾಡ್ತಾರೆ ನಾನು ಮಾತಾಡ್ತೀನಿ ಕೊಡ್ರಿ ಸರ್ ನಮ್ಮ ಇರಿ 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 ಕೇಳಿದ್ರಿ ನಾವು ಸ್ಮಶಾನಕ್ಕೆ ಹಾಕೊಳ್ರಿ ಕಾಂಪೌಂಡ್ ಅಂತ ನಮ್ಗೆ ಯೋಗ್ಯತೆ ಇಲ್ವಾ ಹಾಕೊಳಕ್ಕೆ? ಹೋಗ್ರಿ ಇಲ್ಲಿಂದ ಗಾಡಿ ಕಂಪ್ಲೇಂಟ್ ಹಾಕೋಣ. ಸರ್ಕಾರ ಪಾಣೆ ಅಂತ ಇಲ್ಲಿದೆ. ಮಾಡಕ್ಕೆ ಇದು ಇವೆಲ್ಲ ಬಂದಿರೋದು ಇವಾಗ ಬಂದಿದಾರ ಅವರು ಬಂದಿದಾರಲ್ಲ ಪಾಪ ಮಶಾನ ನಾವು ಮಶಾನದಿಂದ ನಾವೇ ಎತ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಹೆಣ್ಣುಗಳನ್ನ. ನಾವೇ ಎತ್ಕೊಂಡು ಹೋಗಿ ರೈಟ್ಸ್ ಎಲ್ಲ ಇವ್ರೇ ಎತ್ಕೊಂಡು ಹೋಗ್ಬಿಡ್ತಾರೆ ಅದನ್ನ. ನಮ್ಮ ಪೂರ್ವಿಕರೇ ನಮ್ಮ ತಂದೆ ತಾಯಿ ನಮ್ಮ ತಾತ ಅಜ್ಜಿ ಇರೋಂಥ ಜಾಗಗಳನ್ನ ಬಂದು ಮುಡ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ ಹೆಣ್ಣುಗಳ ಮೇಲೆ? ಅವ್ರಿಬ್ಬರನ್ನ ಎತ್ತಿ ಬಿಟ್ಟಿರೋದಲ್ಲಿ ನೋಡು ಎಲೆ ಮಗುದು ಚಿಕ್ಕ ಮಗುದು ಯಾವ್ದು ಅವ್ರ ಮಕ್ಳಿದ್ರೆ ಹಿಂಗೆ ಬಿಟ್ಬಿಡ್ತಾರ? ಎಲೆ ಮಗು ಇದು ಮೊನ್ನೆ ಆಗಿ ಮಣ್ಣು ಮಾಡಿರೋದು. ಬಿಟ್ಟಿದ್ದೀರಾ ಇಲ್ಲಿ? ಅಲ್ಲ ಮಣ್ಣಾಗಿಲ್ಲ ನೋಡಿ, ಅಲ್ಲಿದೆ ಲೈನ್ ಇದೆ ನೋಡಿ. ಎರಡು ಮಶಾನ ಇತ್ತಲ್ಲಿ ಹೇಳ ರಾಮಮೂರ್ತಿ ನಿಲ್ಸಿದೀರ ತಾನೆ? ಗಾಡಿ ತಗೊಂಡು ಹೋಗಿ ನಿಲ್ಸಿದೀರ ತಾನೆ? ನೋಡಿ ಏನ್ ಮಾಡಿದ್ಯಾ? ಆ ಸರ್ಕಾರ ಇನ್ಸ್ಪೆಕ್ಟರ್ ಬರ್ಲಿ ಇವಾಗ, ನಾನು ಈಗ ಕಾಯ್ತಾ ಇದ್ದೀನಿ, ಬರ್ಲಿ ಅವರು. ತಹಸೀಲ್ದಾರ್ ಕೆಲವು ಫ್ಯಾಕ್ಟ್ರಿ ಹೋಗಿ ನೋಡಿ ಬೇಕಾದ್ರೆ ಅಲ್ಲಿ ಕೆಲವು ಫ್ಯಾಕ್ಟ್ರಿ ಮಾತ್ರ ಇದಾವೆ. ಈಗ ಜಮೀನು ಹಂಗೆ ಬಿದ್ದೈತಿ. ಇವತ್ತು 1777 ಎಕರೆಗೆ
ರಾಮಣ್ಣವರ ನೇತೃತ್ವದಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ದಲಿತ ನಾಯಕರು, ದಲಿತ ಮುಖಂಡರು ಎಲ್ಲರಿಗೂ ಹಾಗೂ ಊರಿನ ಎಲ್ಲ ಜನತೆಗೂ ಕೂಡ ನಾನು ನಮ್ಮ ಕಷ್ಟ ಸಂಕಟಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು. ನಾಯಕರು ಬಡವರ ಬಂಧು, ಆಮೇಲೆ ಎಲ್ಲ ಅಲ್ಲೇ ಕುತ್ಕೊಳ್ಳಿ, ದಯವಿಟ್ಟು ಅಲ್ಲೇ ಕುತ್ಕೊಳ್ಳಿ. ಈಗ ಇಲ್ಲಿನ ಅನೇಕ ಪಕ್ಷಾತೀತ ನಾಯಕರು, ನಮ್ಮ XMP ಅವರು ಮುನ್ಸ್ವಾಮಿ ಅವರು, ಮತ್ತೆ ನಮ್ಮ XMLA ಸಂಪಂಗಿ ಅವರು, ಮತ್ತೆ ಅನೇಕ ಮುಖಂಡರೆಲ್ಲ ಬಂದಿದ್ದಾರೆ. ಈಗ ಆ ಎಕ್ಕರ MLA ಬಾಲರಾಜ್ ಅವರು, ಸಿಮೆಂಟ್ ಮಂಜು ಅವರು, ಸಕಲೇಶ್ವರ MLA ಅವರು, ಆಮೇಲೆ ಅನೇಕ ಜನ ಪಕ್ಷಾತೀತ ನಾಯಕರೆಲ್ಲ ಬಂದಿದ್ದಾರೆ. ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಪರವಾಗಿ ನಿಮ್ಮ ಕಷ್ಟಗಳನ್ನ ಕೇಳಲಿಕ್ಕೆ, ನಿಮ್ಮ ಭೂ ಸಮಸ್ಯೆಗಳನ್ನ ಕೇಳಲಿಕ್ಕೆ, ನಮ್ಮ ಭೂಮಿ ನಮ್ಮ ಹಕ್ಕು ಕೇಳಲಿಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವರೀಗ ನಿಮ್ಮ ವಿಚಾರಗಳನ್ನ ಹೇಳ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾರೆ. ದಯವಿಟ್ಟು ಎಲ್ಲ ಈ ಕಡೆ ಬನ್ನಿ, ದಯವಿಟ್ಟು ಎಲ್ಲ ಈ ಕಡೆ ಬಂದ್ಬಿಡಿ, ಹಿಂದೆ ಬಂದ್ಬಿಡಿ ಎಲ್ಲ. ದಯವಿಟ್ಟು ಯಾರು ಅಲ್ಲಿ ಇರ್ಬೇಡ್ರಿ, ಎಲ್ಲ ಹಿಂದೆ ಬಂದ್ಬಿಡ್ರಿ, ಈ ಕಡೆ ಎಲ್ಲ ಒಳಗ್ ಬಂದ್ಬಿಡ್ರಿ. ದಯವಿಟ್ಟು ಎಲ್ಲರೂ ಈ ಕಡೆ ಬಂದ್ಬಿಡ್ರಿ. ಮುಖಂಡರು ಮುಂದೆ ಇರ್ತಾರೆ, ಇನ್ನೆಲ್ಲ ನಮ್ ಜನ ಎಲ್ಲ ಹಿಂದೇನಣ್ಣ, ಮುಖಂಡರು ಮಾತಾಡೋದನ್ನ ಕೇಳಿಸ್ಕೊಡೋಣ. ದಯವಿಟ್ಟು ಈ ಕಡೆ ಬಂದ್ಬಿಡಿ ಎಲ್ಲ. ರೋಡ್ ಕಡೆ ಬೇಡ. ಏನು ಈ ದಿನ 75 ವರ್ಷಗಳ ಕಾಲ ಏನು ಈ ಗ್ರಾಮದಲ್ಲಿ ವಾಸ ಇದ್ದಂಥ ಈ ದಲಿತ ಬಡವರನ್ನ ಖಾಲಿ ಮಾಡಿಸ್ಬೇಕು, ಇಲ್ಲಿ ಇರತಕ್ಕಂಥ ಎಲ್ಲ ಜಮೀನುಗಳನ್ನ ಕಿತ್ಕೊಬೇಕು ಅನ್ನೋಂಥ ದೃಷ್ಟಿಯಿಂದ ಏನು ಸರ್ಕಾರಗಳು ಈ ರೀತಿ ಮಾಡಿ ತೊಂದರೆಗಳು ಕೊಡ್ತಾ ಇದೆ. ಈ ಒಂದು ತೊಂದರೆಗಳ ವಿರುದ್ಧವಾಗಿ ನಮ್ಮ ಗ್ರಾಮದ ಹೋರಾಟಕ್ಕೆ ಬೆಂಬಲವಾಗಿ ನಮ್ಮ ಮುನ್ಸಮ್ಮಣ್ಣವ್ರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಕೊಡಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಿಮೆಂಟ್ ಮಂಜಣ್ಣವ್ರು ಬಂದಿದ್ದಾರೆ, ಸಕಲೇಶ್ಪುರದ ಶಾಸಕರು, ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ನಮ್ಮ SC ಮೋರ್ಚಾದ ಅದೇ ರೀತಿ ನಮ್ಮ KGF ನ ಮಾಜಿ ಶಾಸಕರು ಹಾಗೂ ನಮ್ಮೆಲ್ಲರ ಆತ್ಮೀಯರು ಹಾಗೂ ಬಡವರ ಬಂಧು ದೀನದಲಿತರ ನಾಯಕರಾದಂಥ ಸಂಪಂಗಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತೇವೆ. ಮಾಜಿ ಶಾಸಕರು ಪಲ್ಲೇಗಾಲ ಕ್ಷೇತ್ರ, ಇವರು ಸಹ ಬಾಲರಾಜ್ ಅಣ್ಣವರು, ಇವರು ಸಹ ಆಗಮಿಸಿದ್ದಾರೆ, ಇವ್ರಿಗೂ ನಾವು ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಪ್ರಶಾಂತ್ ಅವರು ನಮ್ಮ ಮುಖಂಡರು, ಅವ್ರಿಗೂ ಸಹ ಸ್ವಾಗತ. ಅದೇ ರೀತಿ ಈ ಒಂದು ಪ್ರತಿಭಟನೆಗೆ ಆಗಮಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳು, ನಾಯಕರು ಹಾಗೂ ನಮ್ಮೆಲ್ಲ ಮುಖಂಡರುಗಳಿಗೂ ಸ್ವಾಗತವನ್ನು ಬಯಸ್ತಾ, KGF ನ ಶಾಸಕರಾದಂಥ ನಮ್ಮ ಸಂಪಂಗಣ್ಣವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ವಿನಂತಿಸ್ತಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈ ಹೋರಾಟದ ನೇತೃತ್ವವನ್ನ ಮತ್ತು ಇದೇ ಭಾಗದಲ್ಲಿ ನಿಮ್ಗೆಲ್ಲರಿಗೂ ಬೆಂಗಳೂರಿನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಸೇವೆಯನ್ನು ಮಾಡಿ, ನಂತರ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾಗಿ ಸೇವೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸೋದರರಂಥ ಮುನ್ಸ್ವಾಮಿಯವರು ನಿಮ್ಮ ಪರವಾಗಿ ನಮ್ಮೆಲ್ಲರನ್ನು ಕೂಡ ಈ ಕಳೆದ 1 ವಾರಗಳಿಂದ ನಿಮ್ಮ ಸಮಸ್ಯೆಗಳನ್ನು ನಮಗೆಲ್ಲರಿಗೂ ತಿಳಿಸಿ
ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಚಲವಾದಿ ನಾರಾಯಣ ಸ್ವಾಮಣ್ಣವ್ರಿಗೆ ಮತ್ತು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರ ಗಮನಕ್ಕೆ ಮೇಲ್ಮನೆಯ ಕೆಳಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರಿಗೆ ಇದೆಲ್ಲರಿಗೂ ವಿಷಯವನ್ನು ಮುಟ್ಟಿಸಿ ಇವತ್ತೇನು ನಡೀತಾ ಇದೆ ಈ ಬೆನ್ನೂರಿನ ದಲಿತ ಕುಟುಂಬಗಳನ್ನು ಒಕ್ಕಲೆಬ್ಬಿಸಿ ಬೀದಿ ಪಾಲು ಮಾಡುವಂಥ ವ್ಯವಸ್ಥಿತವಾದಂಥ ಹುನ್ನಾರವನ್ನು ಈ ರಾಜ್ಯವನ್ನು ಆಳುವಂಥ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಇವರೆಲ್ಲರೂ ಕೂಡ ಶ್ರೀಮಂತರ ಜಮೀನುಗಳನ್ನು ವಶಪಡಿಸಿಕೊಳ್ಳದೆ ಅವರನ್ನು ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಟ್ಟು ಅವರ ವ್ಯಾಪಾರಕ್ಕೆ ರಕ್ಷಣೆಯನ್ನು ಕೊಟ್ಟು ಕೇವಲ ದಲಿತರ ಜಮೀನುಗಳನ್ನು ಕಬಳಿಸಲಿಕ್ಕೆ ಇವ್ರನ್ನ ಹೇಗಾದರೂ ಮಾಡಿ ನಾವು ಬೀದಿ ಪಾಲು ಮಾಡಿ ಆ ಜಮೀನನ್ನು ಪಡ್ಕೊಳ್ಬೇಕು ಅಂತೇಳಿ ಏನು ವ್ಯವಸ್ಥೆ ನಡೆದಿದೆ ಅದರ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ನಿಮ್ಮ ಪರವಾಗಿದ್ದೇವೆ. ಕೇವಲ ನಾವು ಬಂದಿರ್ತಕ್ಕಂಥ 4-5 ಜನರು ಅಷ್ಟೇ ಅಲ್ಲ, ನಾವು ಇಷ್ಟೇ ಜನ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಮತ್ತು JDSನ ಎಲ್ಲ ಶಾಸಕರು ಜೊತೆಗಿದ್ದೇವೆ. ವಿಶೇಷವಾಗಿ ಅದಕ್ಕೆ ಎಷ್ಟು ಇಸ್ಕೊಂಡಿದ್ದು ಮನೆಗಿತ್ತು. ಅವಾಗ ಎದ್ದು ಹೋಗಿಲ್ಲ ಜನಗಳು, ಹೀಗೆ ಹೋಗಿರೋದು ಅವ್ರ ಜಮೀನಲ್ಲಿ ನಿಂತ್ಕೊಂಡು ಮಾತಾಡೋದು. ಅವನಿಗೆ ಜಾಗ ಕೊಡ್ತೀರಿ, ಆದ್ರೆ ಬಡಬಗ್ಗರಿಗೆ ಜಾಗ ಕೊಟ್ಟರೆ ನೀವು ಉಳ್ಕೊಂಡೆ ಆಗ್ತೀರಾ? ಮರ್ಯಾದೆ ಇದೆ ನಿಮಗೆ ಸರ್ಕಾರಕ್ಕೆ? ಹೇಳಿ, ಹೆಂಗ್ ತಿಳ್ಕೊಳ್ತೀರಿ ನೀವು? ಬಡವ್ರ ಜಮೀನು ಅಲ್ವಾ? ಯೋಚನೆ ಮಾಡ್ಬೇಕು ನೀವು. ಎಲ್ಲಿಂದ ಬಂದವರು ಅಪಾರ್ಟ್ಮೆಂಟ್ ಕಟ್ಟು ಅವರು ದುಡ್ಡು ಮಾಡಿಕೊಂಡು ಕೇರಳದಿಂದ ಬಂದವರು ದುಡ್ಡು ಮಾಡಿಕೊಂಡು ಊಟ ಮಾಡ್ತಾರೆ ಅಂತಂದ್ರೆ ಬಿಜೆಪಿ ಮುಖಂಡ ಅವರು ರಾಜಕೀಯ ಆಗ್ಬೇಕು ಅವ್ರಿಗೆ. ಅದರಿಂದ ಇಲ್ಲಿ ಇವತ್ತಿನ ರಾಜಕೀಯ ಯಾವುದೇ ಪಾರ್ಟಿ